ನೀವು ಸಮಯಕ್ಕೆ ಸರಿಯಾಗಿ ಮಲಗದೆ ತಡ ಮಾಡ್ತೀರಾ? ನಿಗದಿತ ಸಮಯಕ್ಕೆ ಮಲಗೋದಿಲ್ವಾ? ಹಾಗಿದ್ರೆ ಹೃದಯಾಘಾತ, ಸ್ಟ್ರೋಕ್ ಅಪಾಯ ಹೆಚ್ಚಳವಾಗಬಹುದು. ಜಾಗೃತೆಯಿಂದಿರಿ. ಸಮಯಕ್ಕೆ ಸರಿಯಾಗಿ ಮಲಗದೆ ತಡ ಮಾಡ್ತೀರಾ? ನಿಗದಿತ ಸಮಯಕ್ಕೆ ನೀವು ಮಲಗೋದಿಲ್ವಾ? ಹೃದಯಾಘಾತ, ಸ್ಟ್ರೋಕ್ ಅಪಾಯ ಹೆಚ್ಚಳ ಜೋಕೆ. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಉತ್ತಮ ವಿಟಮಿನ್ ಹಾಗೂ ಪೋಷಕಾಂಶ ಭರಿತ ಆಹಾರ ಸೇವಿಸಬೇಕಾಗತ್ತೆ. ಹಾಗೆ ಆಹಾರ ಎಷ್ಟು ಮುಖ್ಯವೋ ನಮಗೆ ನಿದ್ರೆ ಕೂಡ ನಮ್ಮ ಆರೋಗ್ಯದ ಗುಟ್ಟುಗಳಲ್ಲಿ ಒಂದಾಗಿದೆ. ನಾವು ಎಷ್ಟು ಉತ್ತಮ ನಿದ್ರೆ ಮಾಡ್ತೇವೋ ಅಷ್ಟು ನಮ್ಮ ಆರೋಗ್ಯ ಸುಧಾರಿಸುತ್ತೆ. ಆದ್ರೆ ಇತ್ತೀಚೆಗೆ ಆಧುನಿಕ ಜೀವನ ಶೈಲಿ ನಮ್ಮ ನಿದ್ರೆಯನ್ನೇ ಕಸಿದು ಬಿಟ್ಟಿದೆ. ಇತ್ತೀಚೆಗಂತೂ ನಿದ್ರಾಹೀನತೆಯಿಂದ ಬಳಲುವವರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಹಲವರಿಗೆ ಇದೊಂದು ಬಹುದೊಡ್ಡ ಸಮಸ್ಯೆ. ರಾತ್ರಿ ಎಷ್ಟು ಹೊತ್ತಾದ್ರೂ ನಿದ್ರೆ ಬರದೆ ಒದ್ದಾಡುತ್ತಾರೆ. ಹಲವರು ನಿದ್ರಾಹೀನತೆಯಿಂದಾಗಿ ಖಿನ್ನತೆಯಂತ ಸಮಸ್ಯೆಗೂ ಒಳಗಾಗ್ತಾರೆ. ನಿದ್ರೆ ಸರಿಯಾಗಿ ಬರುವಂತೆ ಮಾಡಲು ಅವರು ದುಬಾರಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವುದನ್ನು ನಾವು ನೋಡಿದ್ದೇವೆ. ಅಲ್ಲದೆ ಮಧ್ಯರಾತ್ರಿಯವರೆಗೂ ಮೊಬೈಲ್ ನೋಡುತ್ತಾ ಅಥವಾ ಪಾರ್ಟಿ ಮಾಡುತ್ತಾ ನಿದ್ರೆಯನ್ನೇ ಸರಿಯಾಗಿ ಕೆಲವರು ಮಾಡ್ತಿರೋದಿಲ್ಲ. ನಿದ್ರೆ ಬಾರದೇ ಇರಲು ಒಂದಿಷ್ಟು ಕಾರಣಗಳಿವೆ. ಅದು ನಮ್ಮ ಜೀವನ ಶೈಲಿಯಿಂದ ಹಿಡಿದು 10 ಕಾರಣಗಳ ಪಟ್ಟಿ ಮಾಡಬಹುದು. ಒತ್ತಡದ ಜೀವನ ಶೈಲಿಯಲ್ಲಿ ಕೆಲವರಿಗೆ ನಿದ್ರೆಗೂ ಸಮಯ ಸಿಗುವುದಿಲ್ಲ. ತಡವಾಗಿ ಮಲಗೋದು, ಬೆಳಗ್ಗೆ ಬೇಗ ಏಳೋದು ಅವರ ದೈನಂದಿನ ಕಾರ್ಯವಾಗಿರುತ್ತೆ. ಬೆಳಗ್ಗೆ ಬೇಗ ಏಳುವುದು ಹಲವರಿಗೆ ಉತ್ತಮ ಅಭ್ಯಾಸ ಆಗಿದ್ದರೂ ಮತ್ತೆ ಕೆಲವರಿಗೆ ಇದೊಂದು ಸಮಸ್ಯೆಯಾಗಬಹುದು. ವ್ಯಕ್ತಿಯ ವಯಸ್ಸು ಹೆಚ್ಚಾಗುತ್ತಾ ಸಾಗಿದ ಹಾಗೆಯೇ ನಿದ್ರೆಯ ಮಟ್ಟ ಕಡಿಮೆಯಾಗುವುದನ್ನು ನೋಡಬಹುದು. ಈ ರೀತಿ ನಿದ್ರೆ ಬಿಡೋದು ಹಲವು ರೀತಿಯ ಸಮಸ್ಯೆಗೆ ಕಾರಣವಾಗಲಿದೆ. ನಿತ್ಯ ದಿನಕ್ಕೆ 7 ರಿಂದ 8 ಗಂಟೆಯ ನಿದ್ರೆಯ ಅವಶ್ಯಕತೆ ಇದೆ. ಆದ್ರೆ ನೀವು 1 ರಿಂದ 2 ಗಂಟೆ ಡೀಪ್ ಸ್ಲೀಪ್ ಮಾಡಿದ್ರೂ ಕೂಡ ಆ ಇಡೀ ದಿನದ ನಿದ್ರೆಯ ಪ್ರಮಾಣ ನಾವು ಸರಿದೂಗಿಸಬಹುದು. ಹಾಗೆಯೇ ಈಗ ಹೊಸದೊಂದು ಅಧ್ಯಯನದ ಪ್ರಕಾರ ನೀವು ಸಮಯಕ್ಕೆ ಸರಿಯಾಗಿ ಮಲಗದಿದ್ದರೆ ಹೃದಯ ಸಂಬಂಧಿ ಸಮಸ್ಯೆಗೆ ಕಾರಣವಾಗಲಿದೆ ಅಂತ ತಿಳಿದು ಬಂದಿದೆ. ಅನಿಯಮಿತ ನಿದ್ರೆಯ ವೇಳಾಪಟ್ಟಿ ಹೃದ್ರೋಗ ಮತ್ತು ಪಾರ್ಶ್ವವಾಯುಗಳಂತಹ ಹೃದಯ ರಕ್ತನಾಳಗಳ ಸಮಸ್ಯೆಗಳ ಅಪಾಯ ಹೆಚ್ಚಿಸುವ ಸಾಧ್ಯತೆ ಇದೆ ಅಂತ ತಿಳಿದು ಬಂದಿದೆ. ನೀವು ಎಷ್ಟು ನಿದ್ರೆ ಮಾಡ್ತೀರಿ ಅನ್ನೋದಕ್ಕಿಂತ ಎಷ್ಟು ಗಂಟೆಗೆ ಮಲಗ್ತೀರಿ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಅಂದಹಾಗೆ ಈ ಅಧ್ಯಯನಕ್ಕಾಗಿ 40 ರಿಂದ 79 ವರ್ಷ ವಯಸ್ಸಿನ 72,269 ಜನರನ್ನ ಬಳಸಿಕೊಳ್ಳಲಾಗಿತ್ತು. ಅವರನ್ನ 1 ವಾರದ ಕಾಲ ನಿರಂತರವಾಗಿ ಪರೀಕ್ಷಿಸಲಾಗಿತ್ತು. ಅವರ ನಿದ್ರೆಯ ಪ್ರಮಾಣ, ನಿದ್ರೆಯ ಮಟ್ಟ ಹೀಗೆ ಎಲ್ಲಾ ಆಯಾಮಗಳಿಂದಲೂ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಗುಂಪಿನ ಮಂದಿಗೆ ನಿತ್ಯ ಬೇರೆ ಬೇರೆ ಸಮಯದಲ್ಲಿ ನಿದ್ರಿಸಲು ಸೂಚಿಸಲಾಗಿತ್ತು. ಇದರಿಂದ ಅವರ ಆರೋಗ್ಯದ ಮಟ್ಟ ಪರಿಶೀಲಿಸಲು ಮುಂದಾಗಲಾಗಿತ್ತು. ಈ ಗುಂಪಿನಲ್ಲಿ ಸಂಶೋಧಕರು ಹೃದಯಾಘಾತ ಮತ್ತು ಪಾರ್ಶ್ವವಾಯು ಘಟನೆಗಳನ್ನ ಮೇಲ್ವಿಚಾರಣೆ ಮಾಡಿದ್ರು. ಹಾಗೆ ಪ್ರತಿ ರಾತ್ರಿ ಸರಿಸುಮಾರು ಅದೇ ಸಮಯದಲ್ಲಿ ಮಲಗಲು ಹೋದವರಿಗಿಂತ ಅನಿಯಮಿತವಾಗಿ ನಿದ್ರಿಸುತ್ತಿರುವವರು ಪ್ರಮುಖ ಹೃದಯ ರಕ್ತನಾಳ ಸಮಸ್ಯೆಯ ಅಪಾಯ ಅನುಭವಿಸುವ ಸಾಧ್ಯತೆ 26% ಹೆಚ್ಚಾಗಿತ್ತು ಅಂತ ಸಂಶೋಧಕರು ಕಂಡುಕೊಂಡರು. ಅನಿಯಮಿತ ನಿದ್ರೆಯ ಮಾದರಿಗಳನ್ನು ಹೊಂದಿರುವವರಿಗೆ ಹೋಲಿಸಿದ್ರೆ ನಿಯಮಿತವಾಗಿ ಮಲಗುವ ಅಭ್ಯಾಸವನ್ನ ಹೊಂದಿದ್ದವರು ಆರೋಗ್ಯವಾಗಿದ್ದರು. ಹಾಗೆ ಇವರಲ್ಲಿ ನಿದ್ರಾಹೀನತೆ, ಒತ್ತಡದ ಅಂಶಗಳು ಕೂಡ ಕಡಿಮೆಯಾಗಿದ್ದವು. ಇನ್ನು ನಿಗದಿತ ಸಮಯಕ್ಕೆ ಮಲಗೋದು ಹಲವು ಸಮಸ್ಯೆಗಳಿಂದ ನಮ್ಮನ್ನ ದೂರ ಇರಿಸುತ್ತೆ. ನಿತ್ಯ ಒಂದೇ ಸಮಯದಲ್ಲಿ ಮಲಗೋದ್ರಿಂದ ದೇಹದಲ್ಲಿ ಸಮತೋಲನ ಕಾಪಾಡಿಕೊಳ್ಳಬಹುದು ಅಂತ ಅಧ್ಯಯನಕಾರರು ತಿಳಿಸಿದ್ದಾರೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.